ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ಆಲೂ ಮಶ್ರೂಮ್. ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ಇವಾಗ ನೋಡಿ, ನಾನು ಒಂದು ಅರ್ಧ ಕಿಲೋ ಆಲೂ ತೊಗೊಂಡು ಸಪ್ಪೆ ತೆಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅರ್ಧ ಕಿಲೋ ಆಲೂಗೆ 1 ಬೌಲ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇವಾಗ ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಚರಿಗೆ ನೀರು ಹಾಕ್ಕೊಂಡು ನಾನು ಗರಂ ಮಾಡಲು ಇಟ್ಕೊಂಡಿದ್ದೆ. ಇವಾಗ ಗರಂ ಆಗಿದೆ. ಇವಾಗ ನೋಡಿ, ನಾನು ಆಲೂ ಹಾಕ್ಕೊಂಡು ಕುದಿಸ್ಕೊತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಕುದಿಸ್ಕೊತೀನಿ. ಕುಕ್ಕರಲ್ಲಿ ಕುದಿಸ್ಕೋಬೇಡಿ. ಕುಕ್ಕರಲ್ಲಿ ಕುದಿಸ್ಕೊಂಡ್ರೆ ಜಾಸ್ತಿ ಕುದಿಯುತ್ತಲ್ಲ, ಅದಕ್ಕೆ ನಾನು ಇವತ್ತು ಪಾತ್ರೆಯಲ್ಲೇ ಕುದಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಒಂದು 10 ನಿಮಿಷ ಬೆಂದರೆ ಸಾಕು, ತುಂಬಾ ಕುದಿಬಾರ್ದು. ನೋಡಿ, ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಕುದ್ದಿದೆ. ನಾನು ತೋರಿಸ್ತೀನಿ. ನೋಡಿ, ಒಂದು ಚಾಕು ಹಾಕಿ ಈ ಥರ ತೋರಿಸ್ತೀನಿ. ಕುದ್ದಿದೆ. ಇಷ್ಟಾದರೆ ಸಾಕು, ಜಾಸ್ತಿನೂ ಕುದಿಬಾರ್ದು. ನೋಡಿ, ಇವಾಗ ನಾನು ತೆಕ್ಕೊಂಡು ಒಂದು ಜಾರಿಯಲ್ಲಿ ಎಲ್ಲ ನೀರನ್ನು ಜಾನ್ಕೋತೀನಿ. ಇವಾಗ ನೋಡಿ, ಸ್ವಲ್ಪನೂ ನೀರು ಇಲ್ದಂಗೆ ಜಾನ್ಕೋಬೇಕು. ಇವಾಗ ನೋಡಿ, ಒಂದು ಜಾರಿಯಲ್ಲಿ ಹಾಕ್ಕೊಂಡು ಜಾನ್ಕೋತಾ ಇದ್ದೀನಿ ನಾನು. ನೋಡಿ, ಇವಾಗ ನೋಡಿ, ಈ ಥರ ಮಾಡಿಕೊಂಡು ನಾನು ಪಾವ್ ಭಾಜಿ ಮಾಡು ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬಟ್ಟಲ್ ಗ್ಲಾಸ್ ಯಾವುದಾದ್ರೂ ತೊಗೊಂಡು ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಜಾರಿಯಲ್ಲಿ ಮಾಡಿಕೊಂಡ್ರೆ ಕೆಳಗಡೆ ಎಲ್ಲ ಆಲೂ ಪೇಸ್ಟ್ ಹೋಗುತ್ತೆ, ಎಲ್ಲ ತುಂಬ ಸ್ಮೂತಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದರಲ್ಲೇ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಪೂರ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಕೆಳಗೆ ಒಂದು ಪಾತ್ರೆ ಇಟ್ಕೊಳ್ಳಿ. ಈ ಥರ ಆಲೂ ಪೇಸ್ಟ್ ಎಲ್ಲ ಕೆಳಗೆ ಬೀಳುತ್ತೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ ನಿಮಗೆ. ನೋಡಿ, ನಂದು ಪೂರ ಕಂಪ್ಲೀಟ್ ಆಯಿತು. ಪೂರ ನಾನು ಇಷ್ಟು ಥರ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ನೋಡಿ, ಇವಾಗ ಪೂರ ಕೆಳಗಡೆ ಬಂದಿದೆ. ನೋಡಿ, ಆಲೂ ಪೇಸ್ಟ್ ಈ ಥರ ಆಲೂ ಕುದಿಸ್ಕೊಂಡಿರೋದು ಈ ಥರ ಎಲ್ಲ ಕೆಳಗಡೆ ಬರಬೇಕು. ಈ ಥರ ಮಾಡ್ಕೋಬೇಕು. ನೋಡಿ, ಇವಾಗ ಆಲೂ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇವಾಗ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಲ್ಲ, ಅದು ಸ್ವಲ್ಪನೇ ಹಾಕಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಕಲಿಸ್ಕೋತೀನಿ ನಾನು. ಇವಾಗ ನೋಡಿ, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಆಗುತ್ತೆ. ನನ್ನ ಮನೆಯಲ್ಲಿ 2-3 ಸರಿ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ತಿಂದರು, ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಮತ್ತೆ ಮಾಡು ಅಂತ ಅಂದರು. ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಮಕ್ಕಳು ಮ್ಯಾಗಿ ಪಾಸ್ತಾ ತಿನ್ನೋ ಮಕ್ಕಳಿಗಾದರೂ ತುಂಬ ಚೆನ್ನಾಗಿರುತ್ತೆ. ಇದು ತಿಂತಾಯಿದ್ರೆ ಇನ್ನೂ ತಿನ್ನಬೇಕಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹಿಟ್ಟೆಲ್ಲ ಕಲಸಿ ಇಟ್ಕೊಂಡೆ. ಇವಾಗ ನೋಡಿ, ನಾನು ಮಶ್ರೂಮ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಒಂದು ಗ್ಲಾಸ್ ತೊಗೊಂಡಿದ್ದೆ ನಾನು. ಗ್ಲಾಸ್ ತೊಗೊಂಡು ಸ್ವಲ್ಪ ಬಟ್ಲಲ್ಲಿ ಎಣ್ಣೆ ತೊಗೊಂಡು ಈ ಥರ ಎಣ್ಣೆಲಿ ಎದ್ದು ನೋಡಿ ಈ ಥರ ಮಾಡ್ಕೊತೀನಿ. ನೋಡಿ, ಮಶ್ರೂಮ್ ಥರ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ನೋಡಿ, ಇನ್ನೂ ತೋರಿಸ್ತೀನಿ ನಿಮಗೆ ಇನ್ನೊಂದು ಒಳ್ಳೆ ಮಾಡಿಕೊಂಡು. ನೋಡಿ, ಈ ಥರ ಮಾಡ್ಕೋಬೇಕು. ಸ್ವಲ್ಪ ವಡೆ ಥರ ತಟ್ಕೊಂಡು ಇವಾಗ ನೋಡಿ, ಆ ಗ್ಲಾಸ್ ತೊಗೊಂಡು ಸ್ವಲ್ಪ ಎಣ್ಣೆಲಿ ಎದ್ದು ಈಗ ನೋಡಿ ಈ ಥರ ಮಾಡ್ಕೊತೀನಿ ನಾನು. ನೋಡಿ, ಈ ಥರ ಆದರೆ ಮಶ್ರೂಮ್ ಥರ ಸೇಪ್ ಕೊಡ್ತಾಯಿದ್ದೀನಿ ನಾನು. ನೋಡಿ, ಮಶ್ರೂಮ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇವಾಗ ಎಲ್ಲವನ್ನು ಈ ಥರ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಮಾಡ್ಕೋಬೇಕು. ಈಗ ನೋಡಿ, ನಾನು ಎಲ್ಲ ರೆಡಿ ಮಾಡಿಕೊಂಡು
ನೋಡಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನೀರು ಗರಂ ಮಾಡಲು ಇಟ್ಟಿದ್ದೆ. ಇವಾಗ ಗರಂ ಆಗಿದೆ. ಅದಕ್ಕೆ ಎಲ್ಲ ಮಶ್ರೂಮನ್ನು ಒಂದೊಂದೇ ಆಗಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಾಕಿ ಒಂದು 10 ನಿಮಿಷ ಕುದಿಯಲು ಬಿಡಬೇಕು. ಅದೆಲ್ಲ ಮಶ್ರೂಮ್ ಕುದ್ಮೇಲೆ ಮೇಲ್ಗಡೆ ಬರುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ, ನೋಡಿ ಈ ಥರ ಕುದಿಬೇಕು ನೋಡಿ ಫ್ರೆಂಡ್ಸ್. ಈ ಥರ ಕುದೀತಾ ಇದೆ ನೋಡಿ. ಈಗೆಲ್ಲ ಮೇಲ್ಗಡೆ ಬರ್ತಾ ಇದೆಯಲ್ಲ ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ತೆಕ್ಕೋತೀನಿ ನೋಡಿ. ಇವಾಗ ನಾನು ತೆಕ್ಕೋತೀನಿ ನೋಡಿ ಫ್ರೆಂಡ್ಸ್. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಕೋಲ್ಡ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬರಫು ಹಾಕೋಬೋದು. ಬರಫು ಹಾಕ್ಕೊಂಡು ಅದರಲ್ಲಿ ಮಶ್ರೂಮ್ ಹಾಕಬೇಕು. ಯಾಕಂದರೆ ಕುದೀತಾ ಗರಂ ಇರ್ತಾವಲ್ಲ ಅವು ಮಶ್ರೂಮು, ಅದಕ್ಕೆ ಇದರಲ್ಲಿ ಹಾಕಿದ್ರೆ ತಣ್ಣಗಾಗ್ತವೆ, ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಬರಫು ಹಾಕ್ಕೊಳ್ಳಿ. ನಾನು ಕೋಲ್ಡ್ ನೀರು ಹಾಕ್ಕೊಂಡಿದ್ದೆ, ತುಂಬ ಕೋಲ್ಡ್ ಇದೆ ನೀರು, ಅದನ್ನೇ ಹಾಕ್ಕೊಂಡಿದ್ದೆ ನಾನು. ನಿಂಬಲ್ಲಿ ಕೋಲ್ಡ್ ನೀರು ಇದ್ದಿದ್ದಿಲ್ಲ ಅಂದರೆ ಬರಫು ಹಾಕ್ಕೊಳ್ಳಿ, ನೀರಲ್ಲಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ತೆಗೆದು ತೋರಿಸ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಾಗಿದೆ ನೋಡಿ. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ತೆಕ್ಕೊಂಡೆ, ನೀರಲ್ಲಿಂದು ತೆಕ್ಕೋಬೇಕು. ಸ್ವಲ್ಪ 3 ನಿಮಿಷ ಇಟ್ಟು ಆಮೇಲೆ ತೆಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸೋಯಾ ಸಾಸ್ 4 ಚಮಚ ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ನಾನು ನೋಡಿ. ಇವಾಗ ಸ್ವಲ್ಪ ಖಾರ ಹಾಕ್ಕೋತಾ ಇದ್ದೀನಿ ನಾನು ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಬೀಜ ಇರ್ತಾವಲ್ಲ, ಅದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು. 2 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ 2 ಫ್ರೈ ಆದಮೇಲೆ ಇವಾಗ ನೋಡಿ ಮಶ್ರೂಮಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.